ನಮಸ್ಕಾರ. ಮುಖ್ಯಾಂಶಗಳು. ಪ್ರಸಕ್ತ ಸಾಲಿನಲ್ಲಿ ಕಬ್ಬು ಬೆಳೆಗಾರರಿಗೆ 290 ರೂಪಾಯಿ ಎಫ್ಆರ್ಪಿ ದರ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. 5 ಕೋಟಿ ಕಬ್ಬು ಬೆಳೆಗಾರರು ಅವಲಂಬಿತರಿಗೆ ಅನುಕೂಲ. ಪಿಯೂಷ್ ಗೋಯಲ್. ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮಕ್ಕೆ ಬ್ಯಾಂಕುಗಳು ಸೂಕ್ತ ಸಾಲ ಸೌಲಭ್ಯ ಒದಗಿಸಬೇಕು. ಸಚಿವೆ ನಿರ್ಮಲಾ ಸೀತಾರಾಮನ್. ಬೀಜ, ಕೀಟನಾಶಕ, ರಸಗೊಬ್ಬರ ನಿರ್ವಹಣೆಗೆ ಸುಧಾರಣಾ ಕ್ರಮ. ಕೃಷಿ ಸಚಿವರ ನೇತೃತ್ವದಲ್ಲಿ ಸಮಿತಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಮತ್ತು ಭಾರತಕ್ಕೆ ಆಗಮಿಸುವ ಅಫ್ಘಾನ್ ಪ್ರಜೆಗಳಿಗೆ ಇ ವೀಸಾ ಕಡ್ಡಾಯ. ಕೇಂದ್ರ ಗೃಹ ಸಚಿವಾಲಯದಿಂದ ಆದೇಶ. ವಾರ್ತೆಗಳ ವಿವರ. 2021-22ನೇ ಸಾಲಿನಲ್ಲಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಕ್ವಿಂಟಾಲ್ಗೆ 290 ರೂಪಾಯಿ ಎಫ್ಆರ್ಪಿ ಮೊತ್ತ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೇಶದ ರೈತರ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದ್ದು, ಇದರಿಂದ ಸುಮಾರು 5 ಕೋಟಿ ಕಬ್ಬು ಬೆಳೆಗಾರರು ಮತ್ತು ಕಬ್ಬು ಬೆಳೆ ಅವಲಂಬಿತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. 9.5 ಗುಣಮಟ್ಟದ ಕಬ್ಬಿಗೆ 275 ರೂಪಾಯಿ ನೀಡಲು ನಿರ್ಧರಿಸಲಾಗಿದ್ದು, ಕಳೆದ ವರ್ಷ ಪ್ರತಿ ಕ್ವಿಂಟಾಲ್ಗೆ 270 ರೂಪಾಯಿ ಪಾವತಿಸಲಾಗಿತ್ತು ಎಂದು ಮಾಹಿತಿ ನೀಡಿದರು. ಕಳೆದ 1 ವರ್ಷದಲ್ಲಿ ರೈತರು ಕಬ್ಬು ಬೆಳೆದ ಪರಿಣಾಮ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಉತ್ಪಾದನೆಯಾಗಿತ್ತು. ಕಳೆದ ವರ್ಷ 70 ಲಕ್ಷ ಟನ್ ಸಕ್ಕರೆ ರಫ್ತು ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದರಲ್ಲಿ ಈಗಾಗಲೇ 55 ಲಕ್ಷ ಟನ್ ಸಕ್ಕರೆ ರಫ್ತು ಮಾಡಲಾಗಿದೆ ಎಂದು ತಿಳಿಸಿದರು. ಸರ್ಕಾರ ने इसके लिए भी काफी सुविधा दी थी. जो मार्केटिंग और ट्रांसपोर्ट अलाउंस लगता है, जिससे शुगर केन एक्सपोर्ट होने में सुविधा होती है, उसके माध्यम से केंद्र सरकार ने हमारे किसानों को जल्द से जल्द उनके गन्ने का भुगतान हो जाए. पहले 3 वर्ष में जहां कुल मिला के 22,000 करोड़ इथेनॉल की वजह से एडिशनल पैसा हमारे गन्ना किसानों को मिला था, वहीं पिछले साल अकेले 1 साल में 15,000 करोड़ इथेनॉल की वजह से गन्ना किसानों के भुगतान समय पे होने के लिए इथेनॉल को प्रोत्साहन दिया जा रहा है. उसकी इस्तेमाल को लगातार बढ़ते हुए हम देख रहे हैं. अभी लगभग ಎಥೆನಾಲ್ ಉತ್ಪಾದನೆಯೂ ಹೆಚ್ಚುತ್ತಿದ್ದು, ಪ್ರಸ್ತುತ ಪೆಟ್ರೋಲ್ಗೆ 7.5% ಎಥೆನಾಲ್ ಮಿಶ್ರಣ ಮಾಡಲಾಗುತ್ತಿದೆ. ಭವಿಷ್ಯದಲ್ಲಿ ಈ ಪ್ರಮಾಣವನ್ನು 20% ಏರಿಕೆ ಮಾಡಲಾಗುವುದು. ಇದರಿಂದ ಈ ಕ್ಷೇತ್ರಕ್ಕೆ ವಾರ್ಷಿಕ 40,000 ಕೋಟಿ ರೂಪಾಯಿ ದೊರೆಯಲಿದೆ ಎಂದು ತಿಳಿಸಿದರು. यानी आज जो 15,000 करोड़ रुपए इथेनॉल की वजह से किसानों को मिल रहा है इस क्षेत्र में, जिससे लगातार सुधार भी हो रहा है, रिकवरी अच्छी मिल रही है, वही बढ़ के 40,000 करोड़ रुपए प्रति वर्ष इथेनॉल ब्लेंडिंग की वजह से इस सेक्टर को मिलेगा. और उसके कारण हमारे गन्ना किसानों को समय पे पैसा भी भुगतान हो पाएगा और हमारे जो उपभोक्ता हैं उनके ऊपर भी जो बोझ है या जो शुगर की प्राइस है वो भी बहुत ज्यादा बढ़ने की आवश्यकता नहीं पड़ेगी. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂಬೈನಲ್ಲಿಂದು ಸಾರ್ವಜನಿಕ ಸ್ವಾಮ್ಯದ ಬ್ಯಾಂಕುಗಳ ವಾರ್ಷಿಕ ವಿತ್ತೀಯ ಪರಾಮರ್ಶೆ ಸಭೆ ನಡೆಸಿದರು. ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ವಾರ್ಷಿಕ ನಿರ್ವಹಣೆ ಮತ್ತು ಕಳೆದೊಂದು ವರ್ಷದಲ್ಲಿ ಬ್ಯಾಂಕುಗಳು ಸಾಧಿಸಿರುವ ಪ್ರಗತಿಯ ಕುರಿತು ಪರಿಶೀಲನೆ ನಡೆಸಿದರು. ಬಳಿಕ ಮಾಹಿತಿ ನೀಡಿದ ನಿರ್ಮಲಾ ಸೀತಾರಾಮನ್, ಎಲ್ಲ ಬ್ಯಾಂಕುಗಳೊಂದಿಗೆ ಮುಕ್ತ ಹಾಗೂ ವಿಸ್ತೃತವಾಗಿ ಚರ್ಚೆ ನಡೆಸಲಾಗಿದೆ. ನೇರ ಹಾಗೂ ಪರೋಕ್ಷ ತೆರಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು, ಕೈಗಾರಿಕೆ, ಸೀಮಾ ಸುಂಕ ಕುರಿತಾದ ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ. ರಫ್ತುದಾರರ ಒಕ್ಕೂಟದೊಂದಿಗೂ ಫಲಪ್ರದ ಮಾತುಕತೆಯನ್ನು ನಡೆಸಲಾಗಿದೆ ಎಂದರು. Designed and aimed at. Over and above that, clearly, I've requested the banks to have at various regional levels interaction with export promotion agencies, with the chambers of commerce and industry, so that the requirement of exporters can all be. ಕೋವಿಡ್ 2ನೇ ಅಲೆಯ ಬಳಿಕ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಸರ್ಕಾರ ಪ್ರಕಟಿಸಿರುವ ವಿವಿಧ ಯೋಜನೆಗಳ ಕುರಿತು ಬ್ಯಾಂಕುಗಳಿಗೆ ಚಿತ್ರಣ ನೀಡಲಾಯಿತು. ಕೋವಿಡ್ ಸಮಯದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಉತ್ತಮ ಪ್ರಗತಿ ಸಾಧಿಸಿವೆ.
ಇಂದು ಬ್ಯಾಂಕುಗಳ ಸ್ವರೂಪವೇ ಬದಲಾಗಿದ್ದು, ಬ್ಯಾಂಕುಗಳು ಬಂಡವಾಳ ಆಕರ್ಷಣೆಗೆ ಆದ್ಯತೆ ನೀಡಿದ್ದು, ಈ ಸಮಯದಲ್ಲಿ ಸಾಲ ಸೌಲಭ್ಯ ವಿಸ್ತರಣೆ ಮಾಡುವ ವಿಧಾನಗಳ ಕುರಿತು ಚರ್ಚಿಸಲಾಯಿತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಜಿಲ್ಲೆ ಒಂದು ಉತ್ಪನ್ನದ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಬ್ಯಾಂಕುಗಳು ಸಾಲ ಸೌಲಭ್ಯ ನೀಡುವತ್ತ ಗಮನ ನೀಡಲು ಮನವಿ ಮಾಡಿರುವುದಾಗಿ ತಿಳಿಸಿದರು. ಬ್ಯಾಂಕುಗಳು ತಂತ್ರಜ್ಞಾನದ ಸಹಾಯದೊಂದಿಗೆ ಮುನ್ನಡೆಯಬೇಕು. ಹಣಕಾಸು ವಲಯ ಅವರಿಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡಲಿದೆ. ಎಲ್ಲ ಬ್ಯಾಂಕುಗಳು ರಾಜ್ಯಗಳೊಂದಿಗೆ ಸೇರಿ ಕೆಲಸ ಮಾಡಲು ಸೂಚಿಸಿರುವುದಾಗಿ ಹೇಳಿದರು. ಇಂದು ಈಸ್ 4.0 ಅನ್ನು ಬಿಡುಗಡೆ ಮಾಡಲಾಗಿದೆ. 2015ರಲ್ಲಿ ಪ್ರಧಾನಿಯವರು ಮೊದಲ ಬಾರಿಗೆ ಈ ವಿಶೇಷ ಉಪಕ್ರಮವನ್ನು ಬಿಡುಗಡೆ ಮಾಡಿದ್ದರು. ಇದರಲ್ಲಿ ಬ್ಯಾಂಕುಗಳ ಪ್ರಗತಿ ನೋಟವನ್ನು ನೀಡಲಾಗಿದೆ ಎಂದರು. ಈ ಸಮಯದಲ್ಲಿ ಪಿಂಚಣಿ ಯೋಜನೆ ಕುರಿತು ಹಣಕಾಸು ಇಲಾಖೆ ಕಾರ್ಯದರ್ಶಿ ದೇಬಶೀಶ್ ಪಾಂಡ ಮಾಹಿತಿ ನೀಡಿದರು. 2023ರ ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸುವ ಸಂಬಂಧ ಕೇಂದ್ರ ಸರ್ಕಾರ ರಚಿಸಿರುವ ಉನ್ನತ ಅಧಿಕಾರಿ ಸಮಿತಿ ಅಧ್ಯಕ್ಷ ನಿವೃತ್ತ ಐಎಎಸ್ ಅಧಿಕಾರಿ ಅಶೋಕ್ ದಳವಾಯಿ ನೇತೃತ್ವದ ತಂಡದೊಂದಿಗೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅಶೋಕ್ ದಳವಾಯಿ ಅವರು ರೈತರ ಆದಾಯ ದ್ವಿಗುಣದ ಕಾರ್ಯತಂತ್ರ ಕುರಿತು ಪ್ರಾತ್ಯಕ್ಷಿಕೆ ನೀಡಿದರು. ಸಚಿವರಾದ ಬಿಸಿ ಪಾಟೀಲ್, ಮುನಿರತ್ನ ಹಾಗೂ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಕೃಷಿ ಇಲಾಖೆಗೆ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರ್ನಾಟಕದಲ್ಲಿ 2023ರ ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸುವ ಸಂಬಂಧ ಪೂರಕ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸೂಕ್ತ ನೆರವು ನೀಡಲಿದೆ. ಇದಕ್ಕಾಗಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬೀಜ, ಕೀಟನಾಶಕ ಮತ್ತು ರಸಗೊಬ್ಬರ ನಿರ್ವಹಣೆಯನ್ನು ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಈ ಸಂಬಂಧ ಕೃಷಿ ಸಚಿವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಲಾಗುವುದು. ತೋಟಗಾರಿಕೆ, ರೇಷ್ಮೆ, ಕೃಷಿ, ಪಶುಸಂಗೋಪನೆ ಒಳಗೊಂಡಂತೆ ಕೃಷಿ ಸಂಸ್ಕರಣಾ ಉತ್ಪನ್ನಗಳ ಮೌಲ್ಯವರ್ಧನೆಗಾಗಿ ಪ್ರತ್ಯೇಕ ಟಾಸ್ಕ್ ಫೋರ್ಸ್ ರಚನೆ ಮಾಡುವ ಜೊತೆಗೆ 2ನೇ ಹಂತದ ಕೃಷಿ ನಿರ್ದೇಶನಾಲಯವನ್ನು ರಚಿಸಲಾಗುವುದು ಎಂದರು. ನಮ್ಮದು ಮೊದಲನೇ ರಾಜ್ಯ ಆಗಬೇಕು ಅಂತ ನಮ್ಮ ಬಯಕೆ ಇದೆ. ದ್ವಿಗುಣ ಆಗುವುದಕ್ಕೆ 2023-24ಕ್ಕೆ ದ್ವಿಗುಣ ಆಗಬೇಕು ಅಂತ, ಅದಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಒಂದನೇದ್ದು, ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸಲು ಸಿದ್ಧರಿದ್ದಾರೆ ರೈತರ ಆದಾಯ ದ್ವಿಗುಣ ಮಾಡುವಂಥ ದೃಷ್ಟಿಯಿಂದ. ಎರಡನೇದಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳನ್ನು ಬಳಕೆ ಮಾಡಿ ನಮ್ಮ ಸೀಡ್ ಮ್ಯಾನೇಜ್ಮೆಂಟು, ಪೆಸ್ಟ್ ಮ್ಯಾನೇಜ್ಮೆಂಟು, ಫರ್ಟಿಲೈಸರ್ ಮ್ಯಾನೇಜ್ಮೆಂಟು ಹೆಂಗೆ ನಾವು ಇಂಪ್ರೂವ್ ಮಾಡಬೇಕು, ನಮ್ಮ ಭೂಮಿ ಸತ್ವ ಹೆಂಗೆ ಇಂಪ್ರೂವ್ ಮಾಡಬೇಕು, ಎಲ್ಲ ಸಲುವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸಹಾಯವನ್ನು ತೆಗೆದುಕೊಂಡು ಮಾಡೋ ಸಲುವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೇವೆ. ಮೈಸೂರಿನಲ್ಲಿ ಬಹಳ ವರ್ಷಗಳ ನಂತರ ಬಿಜೆಪಿಗೆ ಮೇಯರ್ ಹುದ್ದೆ ದೊರೆತಿದೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಇಂದು ತಾವು ದೆಹಲಿಯಲ್ಲಿ ಕೃಷಿ ಮತ್ತು ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು. ಸಂಜೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಭೇಟಿಯಾಗಿ ನಾಳೆ ಹಣಕಾಸು ಮತ್ತು ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವರನ್ನು ಭೇಟಿ ಮಾಡಿ ರಾಜ್ಯದ ವಿವಿಧ ಯೋಜನೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಒಂದು ಫುಡ್ ಪ್ರೊಸೆಸಿಂಗ್ ಸಲುವಾಗಿ ಒಂದು ವಿಶೇಷವಾದಂಥ ಒಂದು ಟಾಸ್ಕ್ ಫೋರ್ಸನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಸೆಕೆಂಡ್ರಿ, ಅದಕ್ಕೆ ಹೆಸರೇನಿಟ್ಟಿದ್ದೇವೆ ಅಂದರೆ ಸೆಕೆಂಡ್ರಿ ಅಗ್ರಿಕಲ್ಚರ್ ಡೈರೆಕ್ಟರೇಟನ್ನು ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಭಾಳ ವರ್ಷದ ನಂತರ BJPಯ ಒಬ್ಬರು ಮೇಯರು ಆಗಿದ್ದಾರೆ. ನಾನು ಅಲ್ಲಿಯ ಎಲ್ಲ ಕಾರ್ಪೊರೇಟರ್ಸ್ಗೆ ಮತ್ತು ಅಲ್ಲಿಯ ಜನತೆಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಬೆಂಗಳೂರಿನ ಕೆಎಸ್ಆರ್ಪಿ ಕ್ರೀಡಾಂಗಣದಲ್ಲಿ ಪೊಲೀಸ್ ಪಬ್ಲಿಕ್ ಶಾಲೆಯ ಶಿಶು ವಿಹಾರ ಹಾಗೂ ಆಡಳಿತ ಕಚೇರಿಯ ನೂತನ ಕಟ್ಟಡವನ್ನು ಗೃಹ ಸಚಿವ ಆರ್ ಜ್ಞಾನೇಂದ್ರ ಉದ್ಘಾಟಿಸಿದರು. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಒಳಾಡಳಿತ ಇಲಾಖೆಯ ಅಪರ ಕಾರ್ಯದರ್ಶಿ ಡಾ ರಜನೀಶ್ ಗೋಯಲ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಆರ್ ಜ್ಞಾನೇಂದ್ರ
ರಾಜ್ಯದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯಗಳನ್ನು ಉನ್ನತೀಕರಿಸಲು ಆದ್ಯತೆ ನೀಡಲಾಗುವುದು. ಪೊಲೀಸರ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದು ಸರ್ಕಾರದ ಆದ್ಯತೆಯಾಗಿದ್ದು, ಪೊಲೀಸರ ಕುಟುಂಬಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಾದಕ ವಸ್ತು ನಿರ್ಮೂಲನೆಗೆ ಸರ್ಕಾರ ಕಟಿಬದ್ಧವಾಗಿದ್ದು, ಯುವ ಸಮೂಹ ಈ ದುಶ್ಚಟಗಳಿಗೆ ಬಲಿಯಾಗದಂತೆ ಸರ್ಕಾರ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ಹೇಳಿದರು. ಒಂದು ಒಳ್ಳೆಯ ಶಿಕ್ಷಣ, ಹೆಚ್ಚು ಡೊನೇಷನ್ ಕೊಟ್ಟು ಯಾರ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಸರಿಸಮಾನವಾಗಿರ್ತಕ್ಕಂಥ ಶಿಕ್ಷಣ ನಮ್ಮ ಈ ಪರಿಸರದಲ್ಲಿ ಸಿಗಬೇಕು ಅಂತ ಹೇಳಿ ಯೋಚನೆ ಮಾಡಿ ಎಲ್ಲ ಕ್ಯಾಂಪಸ್ಗಳಲ್ಲೂ ಶಾಲೆಯನ್ನು ತೆರೆದಿದ್ದಾರೆ. ಗುಣಾತ್ಮಕವಾಗಿರ್ತಕ್ಕಂಥ ಶಾಲೆಯನ್ನು ತೆರೆದಿದ್ದಾರೆ. ನಾನು ನಿನ್ನೆ ಶಿವಮೊಗ್ಗ ಕೂಡ KSRP ಬೆಟಾಲಿಯನ್ನ ವೀಕ್ಷಣೆ ಮಾಡಲಿಕ್ಕಾಗಿ ಹೋಗಿದ್ದೆ. ದೆಹಲಿಯ ಶಿವಾಜಿ ಕಾಲೇಜಿನ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಿನ್ನೆ ವೆಂಕಯ್ಯ ನಾಯ್ಡು ಅವರು ಬೆಂಗಳೂರಿನ ರಾಜಭವನದಿಂದ ವರ್ಚುವಲ್ ಮೂಲಕ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಶಿವಾಜಿ ಕಾಲೇಜು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅತ್ಯುತ್ತಮ ವಾತಾವರಣ ಕಲ್ಪಿಸಿದೆ. ಆರೋಗ್ಯ ಕ್ಷೇತ್ರ, ಸ್ವಚ್ಛತಾ ಅಭಿಯಾನ, ವೃಕ್ಷಾರೋಹಣ ಆಂದೋಲನ, ವಯೋವೃದ್ಧರ ಸೇವೆ, ಬಡ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನಜಾಗೃತಿ ಮೂಡಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. Watching this program virtually. दिल्ली विश्वविद्यालय के शिवाजी कॉलेज की हीरक जयंती के समापन समारोह में वर्चुअल शामिल होने पर मुझे बहुत खुशी है और ज़्यादा खुशी हो सकते थे एक्चुअल दैन वर्चुअल, मगर वर्चुअल हैज़ बिकम नाउ रियल, तो इसलिए वर्चुअल कार्यक्रम आज करना पड़ रहा है. सफलता और उपलब्धियों से भरे 60 साल किसी भी संस्थान के लिए महत्वपूर्ण मील का पत्थर होते हैं. I am told it has been ಜಾಗತಿಕವಾಗಿ ವ್ಯಾಪಿಸಿರುವ ಕೋವಿಡ್-19 ಸೋಂಕಿನ ಸಂದರ್ಭದಲ್ಲಿ ದೇಶವು ತನಗೆ ಎದುರಾದ ಸವಾಲುಗಳನ್ನು ಸಮರ್ಪಕವಾಗಿ ನಿಭಾಯಿಸಿದೆ. ಕೋವಿಡ್ ನಿರ್ವಹಣೆ ಮತ್ತು ಲಸಿಕಾ ಅಭಿಯಾನದಲ್ಲಿ ಯುವ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸೋಂಕು ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದರು. Academically, but also doing its bit for the environment. मुझे यह जानकर खुशी है कि शिवाजी कॉलेज के छात्र सामाजिक कार्यों और पर्यावरण संरक्षण के कार्यों में बढ़ चढ़कर हिस्सा लेते रहे हैं. मुझे बताया गया कि आप सामाजिक कार्यों के लिए चंदा अभियानों में, स्वास्थ्य शिविर आयोजित करने में, स्वच्छता अभियान में, वृक्षारोपण अभियान में भाग लेते रहे हैं. ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವಿದೆ. ವಿದ್ಯಾರ್ಥಿಗಳು ಸಹ ನಿರಂತರವಾಗಿ ಉತ್ತಮ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ಕಠಿಣ ಪರಿಶ್ರಮ ವಹಿಸಬೇಕು. ಅದರಿಂದ ಸಕಾರಾತ್ಮಕ ಫಲಿತಾಂಶ ಸಾಧ್ಯವಾಗುತ್ತದೆ. ಶಿಕ್ಷಕರ ಮಾರ್ಗದರ್ಶನದಂತೆ ಮುನ್ನಡೆಯುವಂತೆ ಉಪರಾಷ್ಟ್ರಪತಿಗಳು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. And their families in the second wave of COVID-19 pandemic. This is the essence of our culture, helping one another during a crisis. I am glad we as a community lived up to our ancient philosophy of share and care. Dear faculty members, I would like to convey my appreciation to all of you for imparting education online and ensuring that students did not suffer academically during the pandemic. Dr. Sarvepalli Radhakrishnan ji, our former president and a great scholar, teacher, thinker, had said, and I quote, "The end product of education should be a..." ಬಳಿಕ ಅವರು ಶಿವಾಜಿ ಕಾಲೇಜಿನ ಸುವರ್ಣ ಮಹೋತ್ಸವಕ್ಕೆ ಸಂಬಂಧಿಸಿದಂತೆ ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಿದರು. ರಾಜ್ಯದ ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಇಂಧನ ಸಚಿವ ವಿ. ಸುನೀಲ್ ಕುಮಾರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಗೂ ಮುನ್ನ ಅವರು ರೈತರು, ಗ್ರಾಹಕರು ಹಾಗೂ ಉದ್ಯಮವನ್ನು ಗಮನದಲ್ಲಿಟ್ಟುಕೊಂಡು ಜನಸ್ನೇಹಿ ಯೋಜನೆಯನ್ನು ಇಲಾಖೆಯಿಂದ ಜಾರಿಗೆ ತರಲಾಗುವುದು. ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಯ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಎಲ್ಲ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ರೈತರು ಹಾಗೂ ಜನಸಾಮಾನ್ಯರಿಗೆ ತಲುಪಿಸಲಾಗುವುದು. ಪ್ರತಿ ಹಳ್ಳಿಗಳಿಗೂ ವಿದ್ಯುತ್ ಪೂರೈಕೆ ಮಾಡುವ ಉದ್ದೇಶವನ್ನು ಸರ್ಕಾರ ಹೊಂದಿದ್ದು, ಈ ಬಾರಿ ಯಾವುದೇ ಲೋಡ್ ಶೆಡ್ಡಿಂಗ್ ಅವಕಾಶವಿರುವುದಿಲ್ಲ ಎಂದು ಸಚಿವರು ತಿಳಿಸಿದರು. ಒಟ್ಟು ರೈತರ IP ಸೆಟ್ಗಳಿಗೆ
ಮತ್ತು ಗ್ರಾಹಕರಿಗೆ ಉದ್ಯಮಕ್ಕೆ ಈ ಮೂರನ್ನೂ ಗಮನದಲ್ಲಿಟ್ಟುಕೊಂಡು ಒಂದು ಜನಸ್ನೇಹಿಯಾದಂಥ ಒಂದು ಒಳ್ಳೆಯ ಯೋಜನೆಯನ್ನು ಈ ಇಲಾಖೆ ಮುಖಾಂತರ ತರ್ತೇವೆ. ಅಫ್ಘಾನಿಸ್ತಾನದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ಆಫ್ಘಾನ್ ನಾಗರಿಕರಿಗೆ ಇ ವೀಸಾವನ್ನು ಕಡ್ಡಾಯಗೊಳಿಸಿದೆ. ಕಡ್ಡಾಯವಾಗಿ ಇ ವೀಸಾ ಪಡೆದು ಭಾರತಕ್ಕೆ ಆಗಮಿಸಬಹುದು ಎಂದು ಸೂಚನೆ ನೀಡಿದೆ. ಇದರೊಂದಿಗೆ ಈ ಹಿಂದೆ ಆಫ್ಘಾನ್ ನಾಗರಿಕರಿಗೆ ವಿತರಣೆ ಮಾಡಿದ್ದ ವೀಸಾದ ಮಾನ್ಯತೆಯನ್ನು ತಕ್ಷಣದಿಂದ ಅನ್ವಯವಾಗುವಂತೆ ರದ್ದುಪಡಿಸಲಾಗಿದೆ. ಹಲವಾರು ಆಫ್ಘಾನ್ ನಾಗರಿಕರ ಪಾಸ್ಪೋರ್ಟ್ ಕಳೆದು ಹೋಗಿರುವ ಸುದ್ದಿ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಕೆಲವು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಆಫ್ಘಾನಿಸ್ತಾನದಿಂದ ಆಗಮಿಸುವ ನಾಗರಿಕರಿಗೆಂದೇ ಹೊಸ ಮಾದರಿಯ ಇ ವೀಸಾವನ್ನು ಪರಿಚಯಿಸಿತ್ತು. ನೂತನ ಮಾದರಿಯ ವೀಸಾವನ್ನು ಈ ತುರ್ತು ಎಕ್ಸ್ ಬಹುಮುಖಿ ವೀಸಾ ಎಂದು ಪರಿಚಯಿಸಲಾಗಿದೆ. ಇದನ್ನು ತ್ವರಿತವಾಗಿ ವಿಲೇವಾರಿ ಮಾಡಲಾಗುತ್ತದೆ. ಆಧುನಿಕ ಜಗತ್ತು ಕಂಡ ಬೃಹತ್ ಸಂಗ್ರಾಮಗಳಲ್ಲಿ ಭಾರತದ ಮಹತ್ವದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ಈ ಧೀರೋದ್ಧಾರ ಹೋರಾಟದ ಹೊಳಹುಗಳನ್ನು ಪ್ರತಿದಿನವೂ ವಿಶೇಷವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ. ಈ ದಿನ ಮದನ್ ಲಾಲ್ ಧಿಂಗ್ರಾ ಅವರ ಜೀವನದ ಮೇಲೆ ಬೆಳಕು ಚೆಲ್ಲಲಾಗಿದೆ. ಆಗಸ್ಟ್ 17ರಂದು ಮದನ್ ಲಾಲ್ ಧಿಂಗ್ರಾ ಅವರ ಪುಣ್ಯ ಸ್ಮರಣೆಯಾಗಿದ್ದು ಅವರನ್ನು ಸ್ಮರಿಸಲಾಯಿತು. ಈ ಸ್ವಾತಂತ್ರ್ಯ ಸೇನಾನಿಯ ಕುರಿತು ಒಂದು ವಿಶೇಷ ವರದಿ. ಕರಾವಳಿಗೆ ವ್ಯಾಪಾರಕ್ಕೆಂದು ಬಂದ ವಿದೇಶಿ ಗುಂಪು ಕುಯುಕ್ತಿಯಿಂದ ನಮ್ಮನ್ನಾಳಲು ಪ್ರಾರಂಭಿಸಿದರು ಎಂಬ ಅರಿವು ಭಾರತೀಯರಿಗೆ ಕ್ರಮೇಣ ಉಂಟಾಯಿತು. ಈ ವಿಸ್ತಾರವಾದ ನೆಲದ ಸಂಪತ್ತನ್ನು ಈ ಜನ ಕ್ರಮಬದ್ಧವಾಗಿ ಲೂಟಿ ಹೊಡೆದರಲ್ಲದೆ ನಮ್ಮ ಗೃಹ ಕೈಗಾರಿಕೆಗಳು ಹಾಗೂ ಗ್ರಾಮೀಣ ಕೈಗಾರಿಕೆಗಳನ್ನು ಹೊರಹಾಕಲು ಮುಂದಾದರು. ಇದರ ವಿರುದ್ಧ ದೇಶದಲ್ಲಿ ಅಲ್ಲಲ್ಲಿ ಕ್ವಚಿತ್ತಾದ ಪ್ರತಿಭಟನೆಗಳಾದವು. ಆದರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು, ಪ್ರಮುಖ ಪ್ರತಿಭಟನಾಕಾರರನ್ನು ಅತ್ಯಂತ ಕ್ರೂರವಾಗಿ ಬ್ರಿಟಿಷ್ ಸರ್ಕಾರ ನಡೆಸಿಕೊಂಡಿತು. ಅಂತಹ ಸ್ವಾತಂತ್ರ್ಯ ಸೇನಾನಿಗಳಲ್ಲಿ ಯುವಕ ಮದನ್ ಲಾಲ್ ಧಿಂಗ್ರಾ ಕೂಡ ಒಬ್ಬರು. ಮದನ್ ಲಾಲ್ ಧಿಂಗ್ರಾ 1882ರ ಸೆಪ್ಟೆಂಬರ್ 18ರಂದು ಪಂಜಾಬಿನ ಅಮೃತಸರದಲ್ಲಿ ಜನಿಸಿದರು. ಲಾಹೋರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಹೋಮ್ ರೂಲ್ ರಾಷ್ಟ್ರೀಯ ಚಳುವಳಿಯೆಡೆಗೆ ಆಕರ್ಷಿತರಾದರು. 1904ರಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರು ವಿದ್ಯಾರ್ಥಿಗಳೆಲ್ಲ ಬ್ರಿಟನ್ನಿಂದ ಆಮದು ಮಾಡಿಕೊಂಡ ಬಟ್ಟೆಯಲ್ಲಿ ಹೊಲೆದ ಬ್ಲೇಸರ್ ಅನ್ನೇ ಧರಿಸಬೇಕೆಂದು ಕಟ್ಟಪ್ಪಣೆ ಮಾಡಿದಾಗ ಇದನ್ನು ವಿರೋಧಿಸಿ ಧಿಂಗ್ರಾ ವಿದ್ಯಾರ್ಥಿಗಳನ್ನು ಸೇರಿಸಿ ಪ್ರತಿಭಟನೆ ಮಾಡಿದರು. ಇದರಿಂದಾಗಿ ಕಾಲೇಜಿನಿಂದ ಉಚ್ಚಾಟಿತಗೊಂಡರು. 1905ರಲ್ಲಿ ಧಿಂಗ್ರಾ ಲಂಡನ್ನ ಇಂಡಿಯಾ ಹೌಸ್ನ ವ್ಯವಸ್ಥಾಪಕರಾಗಿದ್ದ ವಿನಾಯಕ ದಾಮೋದರ್ ಸಾವರ್ಕರ್ ಅವರನ್ನು ಭೇಟಿ ಮಾಡಿದರು. ಬ್ರಿಟನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನು ಉದ್ದೇಶಿಸಲು ಈ ಕೇಂದ್ರ ಮುಕ್ತ ವೇದಿಕೆಯಾಗಿತ್ತು. ಈ ಮಧ್ಯೆ 1909ರ ಜೂನ್ 8ರಂದು ವೀರ್ ಸಾವರ್ಕರ್ ಅವರ ಹಿರಿಯಣ್ಣ ಬಾಬಾರಾವ್ ಗಣೇಶ್ ಸಾವರ್ಕರ್ ಪ್ರಕಟಿಸಿದ ಕೇವಲ 4 ಕವನಗಳನ್ನೇ ಪ್ರಚೋದನಾತ್ಮಕ ಬರಹ ಎಂದು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಅವರನ್ನು ಜೀವಾವಧಿ ಗಡೀಪಾರು ಶಿಕ್ಷೆಗೆ ಒಳಪಡಿಸಿತು. ಬಾಬಾರಾವ್ ಸಾವರ್ಕರ್ ಅವರ ಗಡೀಪಾರು ಲಂಡನ್ನಲ್ಲಿದ್ದ ಕ್ರಾಂತಿಕಾರಿಗಳನ್ನು ಬಡಿದೆಬ್ಬಿಸಿತು. ಕ್ರಾಂತಿಕಾರಿಗಳಲ್ಲಿ ಮಡುಗಟ್ಟಿದ್ದ ಅಸಮಾಧಾನ ಧಿಂಗ್ರಾ ಅವರನ್ನು ತೀವ್ರ ನಿರ್ಧಾರ ಕೈಗೊಳ್ಳುವಂತೆ ಮಾಡಿತು. 1909ರ ಜುಲೈ 1ರಂದು ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಏರ್ಪಡಿಸಿದ್ದ ಸಮಾವೇಶದಲ್ಲಿ ಬ್ರಿಟಿಷ್ ಪೊಲೀಸ್ ಗುಪ್ತದಳದ ಅಧಿಕಾರಿ ವಿಲಿಯಂ ಹಟ್ ಕರ್ಜನ್ ಕಡೆಗೆ ಗುಂಡು ಹಾರಿಸಿದರು. ಬ್ರಿಟಿಷ್ ನ್ಯಾಯ ಸಮ್ಮತತೆ ಕುರಿತು ಮಾನ್ಯತೆ ಇರದಿದ್ದರೂ ವಿಚಾರಣೆಯಲ್ಲಿ ಧಿಂಗ್ರಾ ತಮ್ಮ ಪರವಾಗಿ ತಾವೇ ವಾದಿಸಿಕೊಂಡರು. 1909 ಆಗಸ್ಟ್ 17ರಂದು ಮದನ್ ಲಾಲ್ ಧಿಂಗ್ರಾ ಅವರನ್ನು ಪೆಂಟನ್ವಿಲ್ ಬಂದಿಖಾನೆ ಮರಣ ದಂಡನೆಗೆ ಗುರಿಪಡಿಸಲಾಯಿತು. ಯುವ ಮದನ್ ಲಾಲ್ ಧಿಂಗ್ರಾ ಆರಾಮದಾಯಕ ಹಾಗೂ ಆಶಾದಾಯಕ ಜೀವನಕ್ಕೆ ಆಗತಾನೇ ಮುಂದಡಿ ಇಡುತ್ತಿದ್ದರು. ಅವರು ಪಡೆದಿದ್ದ ಇಂಗ್ಲಿಷ್ ಶಿಕ್ಷಣ ಇದನ್ನು ಭರವಸೆಯ ಬೆಳಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಅವರು ತಮ್ಮ ದೇಶವಾಸಿಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯಾವುದೇ ಅಪಾಯ ಸಂಕಟ ಲೆಕ್ಕಿಸದೆ ಮುನ್ನುಗ್ಗಿದರು. ಯುವ ಧಿಂಗ್ರಾ ಅಷ್ಟು ಧೀಶಕ್ತಿಯುಳ್ಳವರಾಗಿದ್ದರು. ಇಂತಹ ಅನೇಕ ತ್ಯಾಗಗಳು ದಶಕಗಳ ನಂತರ ದೊರಕಿದ ಸ್ವಾತಂತ್ರ್ಯದ ಹಾದಿಯನ್ನು ಖಚಿತಪಡಿಸಿತು. 1947 ಆಗಸ್ಟ್ 17 ಧಿಂಗ್ರಾ ಬ್ರಿಟಿಷ್ ಸೇನೆ ದೇಶದಿಂದ ಹಿಂತೆಗೆಯಲು ಪ್ರಾರಂಭಿಸಿತು. ಬ್ರಿಟಿಷರ ಹಿಂತೆಗೆತ ವಸಾಹತು ಭಾರತೀಯ ಸೈನ್ಯದ ಪರಿಸಮಾಪ್ತಿಗೆ ಕಾರಣವಾಯಿತು. ಬ್ರಿಟಿಷರ ಪಡೆಗಳನ್ನು ಭಾರತದಿಂದ ಆತುರಾತುರವಾಗಿ ಹಿಂಪಡೆಯುವ ಲಾರ್ಡ್ ಮೌಂಟ್ ಬ್ಯಾಟನ್ನ ಅವಸರದ ತೀರ್ಮಾನ ಮತ್ತು
ದೇಶ ವಿಭಜನೆಯ ಅನಿವಾರ್ಯತೆ ಇವೆರಡನ್ನೂ ಇತಿಹಾಸಕಾರರು ಬಹುಮುಖ್ಯವಾಗಿ ಸಂಬಂಧಿಸಿದ ಅಂಶಗಳೆಂದು ಪರಿಗಣಿಸುತ್ತಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 37,593 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಪ್ರಕರಣಗಳ ಸಂಖ್ಯೆ 3,25,12,336ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 34,169 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,17,54,281ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.67%. ಒಟ್ಟು 3,22,327 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 0.99%. ಕಳೆದ 24 ಗಂಟೆಗಳಲ್ಲಿ 648 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,35,758ಕ್ಕೆ ಏರಿಕೆಯಾಗಿದೆ. ಇದು 1.34%. ಭಾರತ ಪಾಕಿಸ್ತಾನ ಯುದ್ಧಕ್ಕೆ 50 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಕಾರ್ಯಾಗಾರವೊಂದನ್ನು ರಾಜಧಾನಿ ದೆಹಲಿಯಲ್ಲಿಂದು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಯುದ್ಧ ಕುರಿತ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಾಯುಸೇನೆಯ ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ 1971ರ ಯುದ್ಧ ಜಾಗತಿಕ ಇತಿಹಾಸದಲ್ಲಿ ಮೈಲುಗಲ್ಲು ನಿರ್ಮಿಸಿತು. ಪೂರ್ವ ಪಾಕಿಸ್ತಾನವನ್ನು ಬೇರ್ಪಡಿಸಿ ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾಯಿತು ಎಂದರು. ಈ ಯುದ್ಧದಲ್ಲಿ ಭಾರತದ ವಾಯುಸೇನೆ ನಿರ್ವಹಿಸಿದ ಪಾತ್ರ ಮಹತ್ತರವಾದುದು. ಈ ಕುರಿತು ಪ್ರತಿಯೊಬ್ಬರಲ್ಲಿ ಹೆಮ್ಮೆ ಇದೆ ಎಂದು ಭದೌರಿಯಾ ಹೇಳಿದರು. In this war, after responding to the preemptive strikes from Pakistan, the air campaign executed a strategy of enabling the army to hold on to the west, to hold on to the ground in the west, while running an offensive air campaign in the east. As India and Bangladesh celebrate 50 years of the victory of Swarnim Vijay Varsh, IF is very proud of its history, and especially the achievements of its air veterans who have shaped the IF. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ರಫ್ತು ವಹಿವಾಟು $400 ಶತಕೋಟಿ ಗುರಿ ತಲುಪುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ರಫ್ತು ಹೆಚ್ಚಳ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಕ್ರಮಗಳ ಕುರಿತು ನಿನ್ನೆ ಅವರು ವಿವಿಧ ಕೈಗಾರಿಕಾ ಸಂಘಟನೆಗಳೊಂದಿಗೆ ನಡೆಸಿದ ಸಂವಾದಗಳ ವೇಳೆ ಈ ವಿಷಯ ತಿಳಿಸಿದರು. ಈ ಸಾಲಿನ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ನಿಗದಿತ ಗುರಿಯಲ್ಲಿ 71% ರಫ್ತು ವಹಿವಾಟು ನಡೆಸಲಾಗಿದೆ. ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ವ್ಯವಸ್ಥೆಗೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದ ಸಚಿವರು, ನೂತನ ಸ್ಟಾರ್ಟ್ಅಪ್ಗಳ ಮೂಲಕ 50,000ರಿಂದ 20 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೀನ್ಯಾದ ನೈರೋಬಿಯಾದಲ್ಲಿ ನಡೆದ 20 ವರ್ಷದೊಳಗಿನವರ ಯುವ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳನ್ನು ದೆಹಲಿಯಲ್ಲಿಂದು ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು 2 ಬೆಳ್ಳಿ ಮತ್ತು 1 ಕಂಚಿನ ಪದಕ ಗೆಲ್ಲುವ ಮೂಲಕ ಹಿಂದೆಂದಿಗಿಂತಲೂ ಉತ್ತಮ ಸಾಧನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅನುರಾಗ್ ಸಿಂಗ್ ಠಾಕೂರ್, ವಿಶ್ವ ಅಥ್ಲೆಟಿಕ್ಸ್ ಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಉತ್ತಮ ಸಾಮರ್ಥ್ಯದೊಂದಿಗೆ ಉತ್ತಮ ಸಾಧನೆ ಮಾಡಿದ್ದಾರೆ. ದೇಶದಲ್ಲಿ ತಳಮಟ್ಟದಿಂದಲೇ ಕ್ರೀಡೆಗಳ ಉತ್ತೇಜನಕ್ಕಾಗಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಸೌಲಭ್ಯ, ಸೌಕರ್ಯಗಳ ಕುರಿತು ಸಲಹೆ ಸೂಚನೆಗಳನ್ನು ಪಡೆದಿರುವುದಾಗಿ ಹೇಳಿದರು. ಕ್ರೀಡಾಪಟುಗಳಿಗೆ ಗುಣಮಟ್ಟದ ತರಬೇತಿಯ ಜೊತೆಗೆ ಎಲ್ಲ ರೀತಿಯ ನೆರವು ನೀಡಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅನುರಾಗ್ ಸಿಂಗ್ ಠಾಕೂರ್ ತಿಳಿಸಿದರು. हमारे खिलाड़ियों ने बहुत अच्छा प्रदर्शन किया है. अमित खत्री, शैली सिंह ने जहां एक और सिल्वर मेडल जीता, और शैली सिंह का तो मात्र 1 सेंटीमीटर से गोल्ड मेडल चुका है. ये अपने आप में दिखाता है कि जहां भारत ने पहले से बहुत बेहतर प्रदर्शन किया, हमारे एथलीट्स ने और अच्छा करना शुरू किया, वहीं पर बाकी खिलाड़ियों ने भी, चाहे अब्दुल रज़ाक हो, भरत श्रीधर हो, प्रिया मोहन हो, सुमी हो, कपिल हो, इन सब ने जो ब्रॉन्ज मेडल जीते, ये एक अच्छी पहल है जो दिखाता है कि भारत एथलेटिक्स में और अच्छा कर सकता है. और इसलिए मेरा आज मिलने का भी इनसे एक अनुभव प्राप्त करने का था कि ग्रास रूट लेवल पे ये और क्या चाहते हैं, किस तरह की सुविधाएं हों, बेहतर कोचिंग और कैसे हो सकती है. और प्रसन्नता इस बात की सबको अच्छा लगा कि फेडरेशंस और सरकार, भारत सरकार की ओर से इनको जो मदद मिली, ट्रेनिंग मिली, उसका लाभ भी इनको मिला है.
ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತಿರುವ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿಂದು ಟೇಬಲ್ ಟೆನ್ನಿಸ್ ಪಂದ್ಯದಲ್ಲಿ ಭಾರತಕ್ಕೆ ನಿರಾಸೆ ಉಂಟಾಗಿದೆ. ಭಾರತದ ಭರವಸೆಯ ಆಟಗಾರ್ತಿ ಸೋನಾಲ್ ಪಟೇಲ್ ಅವರು ವಿಭಾಗ 3ರ ಸ್ಪರ್ಧೆಯಲ್ಲಿ ಲೀ ಕಿಯನ್ ಎದುರು 11-9, 3-11, 17-15, 7-11, 4-11 ಅಂಕಗಳಲ್ಲಿ ಸೋಲನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸಕ್ತ ಸಾಲಿನಲ್ಲಿ ಕಬ್ಬು ಬೆಳೆಗಾರರಿಗೆ ₹290 ಎಫ್ಆರ್ಪಿ ದರ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. 5 ಕೋಟಿ ಕಬ್ಬು ಬೆಳೆಗಾರರು ಅವಲಂಬಿತರಿಗೆ ಅನುಕೂಲ. ಪಿಯೂಷ್ ಗೋಯಲ್. ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮಕ್ಕೆ ಬ್ಯಾಂಕುಗಳು ಸೂಕ್ತ ಸಾಲ ಸೌಲಭ್ಯ ಒದಗಿಸಬೇಕು. ಸಚಿವೆ ನಿರ್ಮಲಾ ಸೀತಾರಾಮನ್. ಬೀಜ, ಕೀಟನಾಶಕ, ರಸಗೊಬ್ಬರ ನಿರ್ವಹಣೆಗೆ ಸುಧಾರಣಾ ಕ್ರಮ. ಕೃಷಿ ಸಚಿವರ ನೇತೃತ್ವದಲ್ಲಿ ಸಮಿತಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಮತ್ತು ಭಾರತಕ್ಕೆ ಆಗಮಿಸುವ ಆಫ್ಘಾನ್ ಪ್ರಜೆಗಳಿಗೆ ಇ ವೀಸಾ ಕಡ್ಡಾಯ. ಕೇಂದ್ರ ಗೃಹ ಸಚಿವಾಲಯದಿಂದ ಆದೇಶ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.